ಹೇ ಮಹಾಪ್ರಭುಗಳೇ, ಏನ್ ನೀವ್ ಇಲ್ಲಿ? ಏನು ಸ್ವಾಮಿ ಅದ್ರ ಕತೆ ಹೇಳಿ? ಅಂತಪುರದಿಂದ ಇಲ್ಲಿ ಬಂದಿರೋರು ನಿಮ್ಮ ನೋಡ್ಲಿಕ್ಕೆ. ಅಂತಪುರದಿಂದ ಬಂದಿರೋರು ಇಲ್ಲಿ ಹೌದು ಶಯನಾಗೃಹಕ್ಕೆ. ಹೌದು ಇದ್ರ ಮಾಹಿತಿ ಕೊಡಿ, ಮಾಹಿತಿ ಕೊಡಿ. ಇದು ಮಾಡ್ಲು ಬಂದು 2011. 2011 ಮಾಡ್ಲು. E8 ಇದು ಟಾಪ್ ಎಂಡ್ ಮಾಡಲ್. E8 ಟಾಪ್ ಎಂಡ್ ಮಾಡ್ಲು. ಓಕೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ರೂಪ್ AC, ಬ್ಯಾಕ್ ವೈಫರ್, ಡಿಫಾಗರ್, ಮ್ಯಾಗ್ ವೀಲ್, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಎಲ್ಲಾನು ಕೇಳಿಸ್ಕೊಂಡೆ ಗುರುಗಳೇ, ಕೇಳಿಸ್ಕೊಂಡೆ. ಇದು ಇಷ್ಟು ದಿನ ಯಾಕೆ ಬಚ್ಚಿಟ್ಟಿದ್ರಿ ಇದನ್ನ ನೀವು ಪ್ರಭುಗಳೇ? ಇಷ್ಟು ದಿನ ಯಾಕೆ ಬಚ್ಚಿಟ್ಟಿದ್ರಿ ಸ್ವಾಮಿ? ಅಂತಪುರದಲ್ಲಿ ಸಖೀರು ಅಂತಪುರದಲ್ಲಿ ಸಖೀರು ಓಡಾಡುತ್ತಿದ್ದ ಗಾಡಿ. ಸಖೀರು ಓಡಾಡುತ್ತಿದ್ದ ಗಾಡಿ. ಓಕೆ. ಸ್ಯಾಂಟ್ರೋ ಏನ್ ಬೆಲೆ? ಸ್ಯಾಂಟ್ರೋ 2007 ಸರ್, ಎಕ್ಸೆಲ್ ಸೆಕೆಂಡ್ ಓನರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಗಾಡಿ ಬಂದು ಫೈನಲ್ ಆಗಿ ನಿಮ್ಗೆ 1,55,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 1,55,000 ರೂಪಾಯಿಗಳಿಗೆ ಯಾರು ತಗೊಂತಾರೋ ಅವರು ಕೊಟ್ಬಿಡ್ತಾ ಇದ್ದಾರೆ. ಒಳ್ಳೆ ಗಾಡಿ, ಸೂಪರ್ ಆಗಿದೆ, ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸ್ಯಾಂಟ್ರೋ ಇವತ್ತು ಸಿಗದೆ ಇಲ್ಲ. ಹಾರ್ಸ್ ಪವರ್ ಗಾಡಿ. ಬೇಗ ಬಂದು ಪರ್ಚೇಸ್ ಮಾಡ್ಕೊಂಬಿಡಿ, ಮಿಸ್ ಮಾಡ್ಕೊಂಬೇಡಿ. ನಂಬರ್ ನೋಡಿ 3839. ಒಳ್ಳೆ ಸೆಲೆಕ್ಷನ್ ನಂಬರ್. 50,000 ಕೊಡ್ಬೇಕು ಆ ನಂಬರ್ಗೆ. ಒಳ್ಳೆ ಗಾಡಿ, ಬೇಗ ಬನ್ನಿ, ಬೇಗ ಪರ್ಚೇಸ್ ಮಾಡ್ಕೊಂಬಿಡಿ. ಇದು ಇಯಾನ್ 2015 ಮಾಡಲ್. 2015 ಇಯಾನ್ ಇದೆ, ವೈಟ್ ಕಲರ್. ಇದು ಓನರ್ ಎಷ್ಟು ಗುರುವೆ? ಓನರ್ ಸಿಂಗಲ್ ಓನರ್. 53,000 ಓಡಿದೆ. ಬರೀ 53,000. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಹೇಗಿದೆ ಹಾಗೆ ಯಥಾಸ್ಥಿತಿಯಲ್ಲಿ. ಹೌದು. ಈ ಗಾಡಿ ಬಂದು ಫೈನಲ್ ನಿಮ್ಗೆ 1,75,000 ಕಸ್ಟಮರ್. 1,75,000 ರೂಪಾಯಿಗೆ ಏನ್ ಮಾಡ್ಲು ಅಂದ್ರಿ? 15ನೇ ಮಾಡ್ಲು. 15 ಮಾಡ್ಲು 1,75,000 ಕೊಡ್ತಾ ಇದ್ದಾರೆ. ಹಾಗೆ ಈಕೋ ಇದೇನ್ ಮಾಡ್ಲು? ಕಪ್ಪು ಗಾಡಿ. 2010ನೇ ಮಾಡ್ಲು, ಸೆಕೆಂಡ್ ಓನರ್. ಇದು ಏನಿದೆ? LPG ನ ಪೆಟ್ರೋಲ್, ಪ್ಯೂರ್ ಪೆಟ್ರೋಲ್. ಯಾರಾದ್ರೂ ಹೂ ವ್ಯಾಪಾರ ಮಾಡೋರು. 8 ಸೀಟಾ AC ನ? AC ಗಾಡಿ. AC ಗಾಡಿ. ಹೂ ವ್ಯಾಪಾರ ಮಾಡೋರು, ತರಕಾರಿ ವ್ಯಾಪಾರ ಮಾಡೋರು, ಓಮಿನಿ ಬಿಟ್ರೆ ಆ ಸ್ಥಾನವನ್ನು ತುಂಬಬಲ್ಲ ಒಂದು ಅರ್ಹ ಗಾಡಿ ಇದೆ. ಹೌದಲ್ವಾ? ಹೌದು, 100%. ಓಮಿನಿ ಜಾಗವನ್ನು ತುಂಬಾ ಅಂತ ಸ್ವಲ್ಪ ಮಟ್ಟಿನ ಸಾಮರ್ಥ್ಯ, ಮೂರ್ತ ಮಟ್ಟಿನ ಸಾಮರ್ಥ್ಯ ಇಲ್ಲ ಓಮಿನಿ ತುಂಬೋದು. ಸ್ವಲ್ಪ ಮಟ್ಟಿನ ಸಾಮರ್ಥ್ಯ ಹೊಂದಿದೆ. ಎಷ್ಟು ಪ್ರೈಸ್? 2,25,000 ಕೊಡ್ತೀವಿ ನಾವು. ಓಕೆ, ಡನ್. ಹಾಗೆ ಹೋಂಡಾ ಜಾಜ್ ಇದು. ಇದು ಮಾಲೀಕರು ಬಂದು 3. ಹೋಂಡಾ ಜಾಜ್ ಮಾಲೀಕರು ಬಂದು 3. ಇನ್ಶೂರೆನ್ಸ್ ಆಗಿದೆ, ಎಲ್ಲ ಇದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಲ್ಲ. ಇದು 2 ಲಕ್ಷಕ್ಕೆ ಕೊಡ್ತಾರೆ. ಇದ್ರ ಬೆಲೆ ಎಷ್ಟು? ಇದ್ರದ್ದು 2 ಲಕ್ಷ ವರಹಗಳಿಗೆ ಕಸ್ಟಮರ್ ಕೊಟ್ಬಿಡ್ತಾರೆ ನಿಮ್ಗೆ. 2 ಲಕ್ಷದ ರೂಪಾಯಿಗಳಿಗೆ ಕಸ್ಟಮರ್ಗೆ ಕೊಟ್ಬಿಡ್ತಾರೆ. ಅದ್ರೊಳಗೆ ಏನು ಒಳಗಡೆ ಏನು ಹಾಕೋದಿಲ್ವಾ? ಆಮೇಲೆ ನೋಡೋಣ, ನಾವು ಗುದ್ದಾಡೋಣ, ಬನ್ನಿ ಗುದ್ದಾಡೋಣ. ದುಡ್ಡು ಇಟ್ಕೊಂಡ್ ಬಂದ್ರೆ ಗುದ್ದಾಡಬಹುದು ಖಂಡಿತವಾಗಿ. ಏನಿದು ಸ್ಕಾರ್ಪಿಯೋ ಡೀಟೇಲ್ಸ್? 2005 ಮಾಡ್ಲು ಸರ್. 2005 ಮಾಡ್ಲು ಸ್ಕಾರ್ಪಿಯೋ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. ಓಕೆ. 5ನೇ ಓನರ್. ಓಕೆ. ಗಾಡಿ ಫೈನಲ್ ಆಗಿ ಬಂದು 1,35,000 ಕಸ್ಟಮರ್ ಕೊಟ್ಬಿಡ್ತಾರೆ. 1,35,000. 1,35,000. ಹೌದು. ಡೀಸೆಲ್ ಗಾಡಿ, 7 ಸೀಟರ್ ಗಾಡಿ. ಓಕೆ. ವ್ಯಾಗನರ್. ಬನ್ನಿ. ವ್ಯಾಗನರ್ 2010 ಮಾಡಲ್. 54,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್. ಲೇಟೆಸ್ಟ್ ಗಾಡಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಈ ಗಾಡಿ ಬಂದು ಕಸ್ಟಮರ್ 2.5 ಲಕ್ಷ ಕೊಟ್ಬಿಡ್ತಾರೆ. 2.5 ಕೊಟ್ಬಿಡ್ತಾರೆ. ತುಂಬಾ ಚೆನ್ನಾಗಿದೆ ಬಾಸ್. ಲೇಟೆಸ್ಟ್ ಗಾಡಿ ಇದ್ದಂಗಿದೆ. 2010 2.5 ಲಕ್ಷ. ಹೌದೌದು. ಸ್ವಲ್ಪ ಇನ್ನೇನು ಕಮ್ಮಿ ಏನಾಗಲ್ಲ, ಕಡಿಮೆ ಆಗತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ, ಮಾತ್ರ ಸಖತ್ತಾಗಿದೆ ಸರ್. ಒಂದು ಒಳ್ಳೆ ಶಿಫ್ಟ್ ಇಕ್ಕಿದ್ದೀರಿ. 2015 ಮಾಡಲ್. 2015 ಮಾಡಲು. 2015 ಮಾಡಲು. ಗಾಡಿ ತುಂಬಾನೇ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ. ಇದೇನ್ ಮಾಡ್ಲು ಬಸ್? 9 ಆಟೋಮೆಟಿಕ್. ಹೋಂಡಾ ಸಿಟಿ 9 ಮಾಡ್ಲು ಒಂದಿದೆ. ಏನ್ ಪ್ರೈಸ್ ಬ್ರದರ್? ಹೋಂಡಾ ಸಿಟಿ 9 ಮಾಡ್ಲು ಆಟೋಮೆಟಿಕ್. ಗಾಡಿ ಫೈನಲ್ ಆಗಿ 9 ಮಾಡ್ಲು FC ಇನ್ಶೂರೆನ್ಸ್ ಮಾಲೀಕರು ಮಾಡ್ಕೊಡ್ತಾರೆ. ಫೈನಲ್ ಆಗಿ ಬಂದು 3,25,000 ಕೊಟ್ಬಿಡ್ತಾರೆ. 3,25,000 ರೂಪಾಯಿಗೆ ಆಟೋಮೆಟಿಕ್ ಗಾಡಿ ಕೊಡೋದಕ್ಕೆ ಮಾಲೀಕರು ರೆಡಿ ಇದ್ದಾರೆ. ತಗೊಳ್ಳೋ ಅಂತವ್ರು ಯಾರು ಇದ್ರೆ ಬೇಗ ಕಾಲ್ ಮಾಡಿ ಬನ್ನಿ, ತಗೊಂಡೋಗಿ. ಫ್ಲೈಟ್ ಅಲ್ಲಿ ಹೋದಂಗ ಆಗುತ್ತೆ. ಲಕ್ಸುರಿ ಗಾಡಿ. ಫ್ಲೈಟ್ ಅಲ್ಲಿ ಹೋದಂಗ ಆಗುತ್ತೆ. ರೋಡಲ್ಲಿ ಹೋಗ್ತಾ ಇದ್ರೆ ನೀವು ಐಡೆಂಟಿಫೈ ಮಾಡಕ್ಕೆ ಆಗಲ್ಲ ನಿಮ್ಗೆ. ಹೋಂಡಾ ಸಿಟಿ ಫಸ್ಟ್ ಕ್ಲಾಸ್ ಗಾಡಿ. ಕ್ವಾಂಟಾ, ಮಹೇಂದ್ರ ಕ್ವಾಂಟಾ. ಇನ್ನೊಂದು ಯಾವ್ದೋ ಒಂದು ಕ್ವಾಂಟಾ ಇದೆ, ಬನ್ನಿ. ಸಿಂಹ ಬರೀ 56,000 ಓಡಿದೆ ಸರ್. ಅಯ್ಯೋ, 56,000. ಹೌದು. ಸೀಟ್ ಕವರ್ ಹರಿದಿಲ್ಲ, ಒಳಗಡೆ ಕವರ್ ನೋಡಿ ಸರ್. ಇನ್ನು ಒಳಗಡೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಕ್ವಾಂಟಾ ಅನ್ನೋರು ಯಾರಾದ್ರೂ ಟೈರ್ ಇದೆ ನೋಡಿ ಸರ್.
ಸೂಪರ್ 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 ಬಾಸ್ ನೀವು ಡೂಪ್ಲಿಕೇಟ್ ಕೀ, ಮ್ಯಾನ್ಯುಯಲ್ ಬುಕ್ ಎಲ್ಲ ಇದೆ, ಸರ್ವಿಸ್ ಹಿಸ್ಟ್ರಿ ಇದೆ. ಹಾ ಫೈನಲ್ ಆಗಿ ಬಂದು ಮಾಲೀಕರು 3 ಲಕ್ಷ ಕೊಟ್ಬಿಡ್ತಾರೆ ಸರ್. ಡೀಸೆಲ್ ಗಾಡಿ ಸರ್, 3 ಲಕ್ಷಕ್ಕೆ ಮಾಲೀಕರು ಕೊಟ್ಬಿಡ್ತಾರೆ. ಡೀಸೆಲ್ ಗಾಡಿ ಕೊಟ್ಬಿಡ್ತಾರೆ. ಡೀಸೆಲ್ ಗಾಡಿ ಕ್ವಾಂಟಾ ಬೇಕು ಅನ್ನೋರು ಏನೋ ಉಳಿತು ಅಂತ ಹೇಳಿದ್ರೆ ಬೇಗ ಬನ್ನಿ ತಗೊಂಡೋಗ್ಬಿಡಿ. 3 ಲಕ್ಷ ಕೊಡ್ತಾ ಇದಾರೆ. ಹಾಗೆ 30% 40% ಟೈರ್ ಇದೆ, 50% ಇದೆ ಬ್ರದರ್. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್ ಗಾಡಿ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಆಯ್ತಾ? ಹಾ ಬನ್ನಿ. ಇನ್ನಿಟ್ಟು ಇದು ಯಾವ ಗಾಡಿ ಅದು? 2017 ಮಾಡ್ಲು. ಓಕೆ. ಫೋರ್ಡ್ ಫಿಗೋ ಆಸ್ಪೇರ್ ಡೀಸೆಲ್ ಗಾಡಿ. 2017 ಮಾಡ್ಲು. ಒಬ್ಬರೇ ಮಾಲೀಕರು. ಮಾಲೀಕರು ಏಕಮುಖ ಮಾಲೀಕರು. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ನಾವು 17 ಮಾಡಲು ಡಿಸೈರ್ ಆದ್ರೆ 6 ಲಕ್ಷ ರೂಪಾಯಿ, 6 ಲಕ್ಷ. ಇದರ ಬೆಲೆ ಎಷ್ಟು ಸ್ವಾಮಿ? ಇದರ ನಿಖರವಾದ ಬೆಲೆ ಹೇಳ್ಬಿಡ್ತೀನಿ. ನಿಖರವಾದ ಬೆಲೆ 4 ಲಕ್ಷ ರೂಪಾಯಿ ಕೊಟ್ಬೇಡ ಸರ್. 4 ಲಕ್ಷಕ್ಕೆ ನಿಖರವಾದ ಬೆಲೆ ಕೊಡ್ತಾ ಇದ್ದಾರೆ. ಯಾರಾದ್ರೂ ತಗೊಳ್ಳೋ ಅಂತ ಬೈಯಿಂಗ್ ಮಾಡೋ ಅಂತ ಕಸ್ಟಮರ್ ಬೇಗ ಬಂದು ತಗೊಳ್ಳಿ. ದಾವಣಗೆರೆ, ಹುಬ್ಳಿ, ಬೆಳಗಾಂ, ಬೀದರ್ ಅವರೇ ಸರ್ ಇದನ್ನ ಇಷ್ಟಪಡೋರು. ದಾವಣಗೆರೆ, ಹುಬ್ಳಿ, ಧಾರವಾಡ, ಹರಿಹರ, ಚಿತ್ರದುರ್ಗ ಯಾರು ಬೇಗ ಬನ್ನಿ ತಗೊಂಡೋಗಿ. ಒಳ್ಳೆ ಗಾಡಿ. ಓಕೆನಾ ಬಾಸ್? ಕ್ವಿಡ್ ಕ್ಲೈಂಬರ್ ಏನ್ ರೇಟ್ ಇದು? 2017 ಮಾಡಲ್ ಸರ್. 2017 RXT. ಓಕೆ 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 ಸರ್. ಇದು ಓನರ್ ಎಷ್ಟಾಗಿದ್ದಾರೆ ಸರ್? ಸಿಂಗಲ್ ಓನರು. ಕಸ್ಟಮರ್ 2 ಲಕ್ಷದ, ಇದು 1 ಲೀಟರ್ ಇಂಜಿನ್ ಬರುತ್ತೆ. 1 ಲೀಟರ್ ಇಂಜಿನ್. ಕಸ್ಟಮರ್ ಫೈನಲ್ ಆಗಿ ಬಂದು 2,80,000 ಕೊಟ್ಬಿಡ್ತಾರೆ. 2,80,000 ರೂಪಾಯಿಗೆ ಕ್ವಿಡ್ ಕ್ಲೈಂಬರ್ ಕೊಡ್ತಾ ಇದ್ದಾರೆ. ಒಳ್ಳೆ ಗಾಡಿ. ಓಕೆನಾ ಸರ್? ಸರ್ ಇದು ಏನ್ ಮಾಡ್ಲಿದ್ದು ಸರ್? 2007 ಮಾಡ್ಲು. 2007 AC ಪವರ್ ಸ್ಟೇರಿಂಗ್. AC ಪವರ್ ಸ್ಟೇರಿಂಗ್, 3ನೇ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. ಫೈನಲ್ ಆಗಿ ಕಸ್ಟಮರ್ 1,05,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. 1,05,000 ರೂಪಾಯಿಗೆ LXi ಟೂ ವೀಲರ್ ಸರ್. 2 ವೀಲರ್ ಸಿಗಲ್ಲ ಸರ್. ಹೌದು ಅಲ್ಲೇ ಸರ್. ನಾನು ಯಾರಿಗುಂಟು ಯಾರಿಗಿಲ್ಲ, ಮಳೆಯಲ್ಲಿ ನೆನೆಯಂಗಿಲ್ಲ, ಬಿಸಿಲಲ್ಲಿ ಒಣಗಂಗಿಲ್ಲ, ಚಳಿಯಲ್ಲಿ ನಡ್ಗಂಗಿಲ್ಲ. ಇದೊಂದು ಕಾರ್ ಇದ್ರೆ ಮನೆಯಲ್ಲಿ ಫ್ಯಾಮಿಲಿನೋ ಆನಂದವೋ ಆನಂದ. ಮತ್ತೇನಾದ್ರು ಸ್ವಲ್ಪ ಕಮ್ಮಿ ಮಾಡಕ್ಕಾಗತ್ತೆ ಗುರುಗಳೇ? 1 ಲಕ್ಷ ಕೊಡ್ಬೇಡ. 1 ಲಕ್ಷಕ್ಕೆ ಕೊಡ್ತಾ ಇದಾರೆ. ಇನ್ನ 5,000 ರೂಪಾಯಿ ಡೌನ್ ಮಾಡ್ಬಿಟ್ರು. ಆ 1 ಲಕ್ಷ ದುಡ್ಡು ಎತ್ಕೊಂಡ್ ಬಂದ್ಬಿಟ್ಟು ಇನ್ನೊಂದ್ ಸ್ವಲ್ಪ ಚೌಕಾಸಿ ಮಾಡಿದ್ರೆ ನಿಮ್ಗೆ ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತಾರೆ. ಯಾಕೆ ತಡ ಮಾಡ್ತೀರಾ? ಬಲಿ ಮಳೆಗಾಲ, ಬಿಸಿಲುಗಾಲ, ಚಳಿಗಾಲ, ಯಾಕೆ ಕಷ್ಟ ಬಿಡ್ತೀರಿ? ದುಡ್ಡು 2013 ZDI ಏನ್ ರೇಟ್ ಹಾಗೆ. ಹೌದು, ಸಣ್ಣ ಪುಟ್ಟ ತಾಗಿದೆ, ಹಂಗಾಗಿ ಆಗಿದೆ. ಅಷ್ಟೇ ಓಡಿದ್ದು ಗಾಡಿ. ಸಿಂಗಲ್ ಓನರ್ ZDI ಗಾಡಿ ಚೆನ್ನಾಗಿದೆ. ಕಸ್ಟಮರ್ 4,85,000 ಕೊಟ್ಬಿಡ್ತಾರೆ. 4,85,000ಕ್ಕೆ ಡೀಸೆಲ್ ಗಾಡಿ. ಹೌದು, 4,85,000. ಸ್ವಿಫ್ಟ್. ಇದೇನ್ ರೇಟು? ಸ್ವಿಫ್ಟ್ 2009 ಮಾಡ್ಲು. 2009 ಹಾಗಿದೆ ಹಾಗೆ. ಇದು FC ಇದೆ, ಇನ್ನೊಂದು ತಿಂಗಳಿದೆ, ಇನ್ಶೂರೆನ್ಸ್ 1 ತಿಂಗಳಿದೆ. ಕಂಡೀಷನ್ 2,30,000. ಹಾಗಂತ ಗಾಡಿ ರನ್ನಿಂಗ್ ಅಲ್ಲಿ ಇದೆ, ಏನು ತೊಂದರೆ ಇಲ್ಲ. ಕಂಡೀಷನ್ 2,35,000 ಕೊಡ್ತಾರೆ. 2,35,000 ಕೊಟ್ಬಿಡ್ತಾರೆ. ಹೌದು, ಸ್ವಿಫ್ಟ್ ಸೂಪರ್ ಪೆಟ್ರೋಲ್ ಗಾಡಿ. ಇದು ಗುರುವೆ ಜಾಜ್ 2010 ಮಾಡಲ್. 2010 ಮಾಡಲು ಜಾಜ್ ಒಂದು ಗಾಡಿ ಇದೆ. ಇದೇನ್ ರೇಟ್ ಬಸ್ ಸರ್? ಫೈನಲ್ ಆಗಿ ಗಾಡಿ ನಿಮ್ಗೆ 2 ಲಕ್ಷ ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 2 ಲಕ್ಷಕ್ಕೆ ಜಾಜ್ ಕೊಡ್ತಾ ಇದಾರೆ ನೋಡಿ. ಯಾರಿಗಾರು ಹಂಗಿದ್ರೆ ಪೆಟ್ರೋಲ್ ಗಾಡಿ ಇದು. ಬೇಗ ಬಂದು ಅವ್ರ ನಂಬರ್ ಡಿಸ್ಪ್ಲೇ ಆಗ್ತಾ ಇರ್ತದೆ. ಆ ನಂಬರ್ ನೀವು ಕಾಲ್ ಮಾಡ್ಕೊಂಡ್ಬಿಡ್ಬೋದು. ಬೆಲೋನೋ 2019 ಮಾಡಲ್. 2019 ಮಾಡಲ್ ಬೆಲೋನೋ. 2019 ಮಾಡಲ್ ಬೆಲೆನೋ. ಗಾಡಿ ತುಂಬಾನೇ ಚೆನ್ನಾಗಿದೆ. ಸಿಂಗಲ್ ಓನರ್, 73,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಪ್ರೈಸ್ ಬಂದು ನಿಮಗೆ ಫೈನಲ್ ಆಗಿ ಬಂದು 6,10,000 ಕಸ್ಟಮರ್ ಕೊಡ್ತಾರೆ. 6,10,000ಕ್ಕೆ ಕೊಡ್ತಾರೆ ನೋಡಿ. ಒಳ್ಳೆ ಗಾಡಿ ಬೆಲೋನೋ 2019 ಮಾಡ್ಲು. ಓನರ್ ಗುರುವೆ ಸಿಂಗಲ್ ಓನರು. ಹಾಗೆ ಚವರ್ಲೆಟ್ ಆವಿಯೋ. ಆವಿಯೋ ಒಂದಿದೆ, ಚವರ್ಲೆಟ್ ಆವಿಯೋ ಒಂದಿದೆ. ಯುವ ಚವರ್ಲೆಟ್ 2009 ಮಾಡಲ್ಲ. 2009 1,05,000ಕ್ಕೆ AC ಪವರ್ ಸ್ಟೇರಿಂಗ್ ಪವರ್ ಇಂಡ ಇದೆ. AC ಪವರ್ ಸ್ಟೇರಿಂಗ್ ಪವರ್ ಇಂಡ 1 ಲಕ್ಷ ಕೊಟ್ಬಿಡ್ತಾರೆ. 1,5 ಇಲ್ಲ 1ಕ್ಕೆ ಕೊಟ್ಬಿಡ್ತಾರೆ. ದೊಡ್ಡದನ್ರಿ ಹೋಗ್ಲಿ, ಬೇಗ ಬಂದ್ಬಿಡಿ. ಧಾರಾಳವಾದ ವ್ಯಕ್ತಿ ನಮ್ಮ ಬ್ರದರ್. ಓಕೆ ಓಕೆ, ಡನ್ ಡನ್ ಡನ್. 2015 ಮಾಡಲು ಡಿಸೈರ್. 2015 ಡಿಸೈರ್ 89,000 ಓಡಿದೆ ಸ್ವಾಮಿ.
ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಡೀಸೆಲ್ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಡೀಸೆಲ್ ಗಾಡಿ. ಸ್ವಾಮಿ ಇದ್ರ ಬೆಲೆ ಎಷ್ಟು? ಫೈನಲ್ ಬೆಲೆ ಕಸ್ಟಮರ್ 5,60,000 ಕೊಟ್ಬಿಡ್ತಾರೆ ಸರ್. 5,60,000 ರೂಪಾಯಿ. 15ನೇ ಮಾಡಲು ಮಾಡಲ್ ಡಿಸೈರ್ ನ ಧಾರವಾಡ, ಹುಬ್ಳಿ, ಬೆಳಗಾಂ, ಬೀದರ್ ಇದ್ರೆ ಓಡ್ ಬಂದ್ಬಿಡಿ. ಇನ್ನೊಂದ್ ಸ್ವಲ್ಪ ಕಮ್ಮಿ ಆಗುತ್ತಾ? ಬರ್ಲಿ ಬಿಡಿ ಸರ್. ಅದೆಷ್ಟು ಈಕೋ? ಅದು ಈಕೋ 2012-13. ಏನ್ ರೇಟ್ ಅದು ಸರ್? ಬರೀ 2,75,000 ಸರ್. 2,75,000 ಈಕೋ. 2,75,000 ರೂಪಾಯಿಗೆ 2012 ಮಾಡಲ್ ಈಕೋ ಕೊಡ್ತಾ ಇದ್ದಾರೆ. ಯಾರಿಗಾದ್ರೂ ಬೇಕು ಅನ್ನೋರಿದ್ರೆ ಬೇಗ ಬಂದು ಪರ್ಚೇಸ್ ಮಾಡ್ಕೊಂಬೇಡಿ, ತಡ ಮಾಡಬೇಡಿ. ಬೊಂಬಾಟ್ ಗಾಡಿ ಈಕೋನೇ ಸಿಗಲ್ಲ ಬಸ್. ಇದು ಇದು i20 ಆಸ್ಟಾ. i20 ಆಸ್ಟಾ. ಓಕೆ, 2014 ಮಾಡಲ್. 14 ಮಾಡಲು ಡೀಸೆಲ್ ಗಾಡಿ. ಸೆಕೆಂಡ್ 1,03,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಡಿರೋದು ಗುರುವೆ ಬರೀ 1,03,000 ಶೋರೂಮ್ ಹಿಸ್ಟ್ರಿ. 1,03,000 ಶೋರೂಮ್ ಹಿಸ್ಟ್ರಿ ಕೊಡ್ತಾ ಇದ್ದಾರೆ. ಸೆಕೆಂಡ್ ಪ್ರೈಸ್ ಸರ್ ಫೈನಲ್ 5,10,000 ಡೀಸೆಲ್ ಗಾಡಿ. 5,10,000 ಹೇಳ್ತಾರೆ. 5 ಲಕ್ಷ ಕೊಟ್ಬಿಡ್ತಾರೆ. ಬನ್ನಿ 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 ಬನ್ನಿ, ಬೇಗ ಬೇಗ ಬನ್ನಿ. ಬಸ್ ಇದು ಯಾವ್ದು ಗಾಡಿ? ಇದು ದೊಡ್ಡ ಗಾಡಿ. ಇಕೋ ಸ್ಪೋರ್ಟ್ಸ್. ಎಕೋ ಸ್ಪೋರ್ಟ್ಸ್ ಡೀಸೆಲ್. 13 ಮಾಡಲ್. ಓಕೆ, ಸಿಂಗಲ್ ಓನರ್. ಡೀಸೆಲ್ ಗಾಡಿ. ಫೈನಲ್ ಬಂದು 3,45,000 ಕೊಟ್ಬಿಡ್ತಾರೆ. 3,45,000 ರೂಪಾಯಿಗೆ ಇಕೋ ಸ್ಪೋರ್ಟ್ಸ್ ಕೊಡ್ತಾ ಇದ್ದಾರೆ. ಯಾರ್ಯಾರು ಬೇಕು ಅಂತ ಹೇಳಿದ್ರೆ ಬೇಗ ಬಂದು ಪರ್ಚೇಸ್ ಮಾಡ್ಕೊಂಬಿಡಿ. ಏನ್ ಒಂದು ಗಾಡಿ, ಯಾವ ಗಾಡಿ ಇಲ್ಲ ಅನ್ನಂಗಿಲ್ಲ, ಎಲ್ಲಾ ಗಾಡಿಗಳು ಇದಾವೆ. ಹೋಂಡಾ ಸಿಟಿ ಏನ್ ಮಾಡ್ಲಿ ಗುರುವೆ? ಹೋಂಡಾ ಸಿಟಿ 2010 ಮಾಡಲ್. 2010 ಸಿಂಗಲ್ ಓನರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ABS, ಏರ್ ಬ್ಯಾಗ್. ಓಕೆ, ಬ್ಲಾಕ್ ಕಲರ್. ಗಾಡಿ ತುಂಬಾ ಚೆನ್ನಾಗಿದೆ. 2,95,000 ಕಸ್ಟಮರ್ 2,95,000 ಕಸ್ಟಮರ್ ಕೊಟ್ಬಿಡ್ತಾರೆ. ಹೌದೌದು, ಬಹಳ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಹೌದೌದು. ಹೋಂಡಾ ಸಿಟಿ. ಆಮೇಲೆ ವ್ಯಾನ್ ಮಾರುತಿ ವ್ಯಾನ್. ಇದು MPF ಕಾರ್ಪೆಟ್ರಾ? MPF 2009. LPG ನ ಪೆಟ್ರೋಲ್? CNG. CNG. ಓಕೆ, ಇದೇನ್ ಪ್ರೈಸ್ ಇದೆ? 2009. CNG ಇಲ್ಲ, ತೆಗೆದ್ಬಿಟ್ಟಿದ್ದಾರೆ. ಪೆಟ್ರೋಲ್. ಏನ್ ಪ್ರೈಸ್ ಬಸ್ ಇದು? ಇದು ಫೈನಲ್ ಆಗಿ ಬಂದು 1,35,000 ಕಸ್ಟಮರ್ ಕೊಟ್ಟು. 35,000. ಇದು FC ಆಗಿದ್ಯಾ? FC ಗಿಪ್ಸಿ ಎಲ್ಲ ಇದೆ. ಎಲ್ಲ ರನ್ನಿಂಗ್. 5 ವರ್ಷ ಬರುತ್ತೆ FC. ಹೌದು, 5 ವರ್ಷ ಬರುತ್ತೆ FC. 2009 ಫಸ್ಟ್ ಕ್ಲಾಸ್ ಆಗಿದೆ. MPF ಇಂಜಿನ್. ಇನ್ನು ಸ್ವಲ್ಪ ಕಮ್ಮಿ ಆಗುತ್ತಾ? ಹೆಚ್ಚು ಕಡಿಮೆ ಮಾಡೋಣ ಸರ್. 20 ಆಗಲ್ಲ ಸರ್. ಒಂದ್ 25 ಕೊಟ್ಬಿಡೋಣ. ಎಲ್ಲ ಮುಂದೆ ಎಲ್ಲ ಒಂಚೂರು ಚೂರು ಮಾಡ್ಲಲ್ಲ. ತಾಗಿದೆ ಅದಕ್ಕೆ ಸ್ವಾಮಿ ಸ್ವಲ್ಪ ಕಮ್ಮಿ ಮಾಡಿ ಸ್ವಾಮಿ. ಬನ್ನಿ ಸ್ವಾಮಿ. ಓಕೆ, ನೆಕ್ಸ್ಟ್ ಗಾಡಿ ಬನ್ನಿ ಸರ್. ಇದೇನ್ ಮಾಡ್ಲಿ? ಕ್ವಿಡ್ ಇದು 2016 ಮಾಡ್ಲು. 2016 ಸಿಂಗಲ್ ಓನರ್. 2,85,000 ಆಗತ್ತೆ ಸರ್. 2,85,000 ರೂಪಾಯಿಗೆ ಆಗುತ್ತೆ. RXT ಕ್ವಿಡ್ 2,85,000. ಸೂಪರ್ ಆಗೈತೆ. ಎಲ್ಲೂ ಆಕ್ಸಿಡೆಂಟ್ ಗಿಸ್ಟೆಂಟ್ ಏನಾಗಿಲ್ಲ, ಪೇಂಟ್ ಆಗಿಲ್ಲ, ಏನಿಲ್ಲ. ಏನೋ ಪಾಲಿಶ್ ಒಂದು ಮಾಡಿದ್ದಾರೆ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಗಾಡಿ, ಸಾಕಾಗಿದೆ. ಹಾಗೆ ಹೋಂಡಾ ಸಿಟಿ ಇದಲ್ಲ ಸರ್. ಇದು ಪ್ರೈಸ್ 2,65,000 ಸರ್. 2,65,000 ರೂಪಾಯಿ ಕನ್ನಡದಲ್ಲಿ ಹೇಳ್ತಾ ಇದೀನಿ. 2,65,000 ರೂಪಾಯಿ ಯಾರ ಇದ್ರೆ ಬೇಗ ಬಂದು ತಗೊಂಡೋಗಿ. ಒಳ್ಳೆ ರೆಡ್ ಆಪಲ್ ರೆಡ್ ಗಾಡಿ. ಇದೇನು? ಆಲ್ಟೋ K10. ಆಲ್ಟೋ K10 ಮಾಡ್ಲು. 2014 ಮಾಡ್ಲು, 3ನೇ ಓನರ್. ಅಯ್ಯಯ್ಯ. ಆಮೇಲೆ ಈ ಫೈನಲ್ ಈ ಗಾಡಿ ರೇಟ್ ಏನ್ ಗೊತ್ತಾ? ಏನ್ ರೇಟ್? 1,87,000 ಆಗುತ್ತೆ. 1,87,000. 2014 ಮಾಡ್ಲು. 14 ಮಾಡ್ಲು K10 VXI ಪೆಟ್ರೋಲ್ ಗಾಡಿ. ಫಸ್ಟ್ ಕ್ಲಾಸ್ ಆಗಿದೆ. ಓನರ್ ಮಾತ್ರ 3 ಆಗಿದ್ದಾರೆ ಅಷ್ಟೇ, ತೊಂದರೆ ಇಲ್ಲ. ಒಳ್ಳೆ ಗಾಡಿ. ಯಾರಿಗಾರ ಕಸ್ಟಮರ್ ಬೇಕು ಅಂತ ಹೇಳಿದ್ರೆ ಬೇಗ ಬಂದು ಪರ್ಚೇಸ್ ಮಾಡ್ತಾರೆ. ಒಳ್ಳೆ ನಂಬರ್ ಕೂಡ ಬೊಂಬಟ್ಟು ಲಕ್ಕಿ ನಂಬರ್ ಹಾಕಿದ್ದಾರೆ. ಏನ ಕಮ್ಮಿ ಆಗುತ್ತೆ ಗುರುಗಳೇ? ಮಾಡೋಣ ಬಾಸ್. ಓಕೆ, ಮುಂದೆಯಿಂದ ಬನ್ನಿ ಬಸ್, ಮುಂದೆಯಿಂದ. ಇದನ್ನ ತಗ್ಸ್ತೀನಿ ಬಿಡಿ. ಇಕ್ಕಟ್ಟಾಗಿ ಗಾಡಿ ತಗ್ಸ್ತೀನಿ ಅಲ್ಲಿ. ಗಾಡಿ ಕಡ್ಕೊಂಡ್ ಅಂತಲ್ಲ ಕಾಡೋ ಇದು ಮಾಡ್ತಾರಲ್ಲ ಗಾಡಿ ಕಾಡ್ರಿ ಬೋಲ್ರಿ. ಏನ್ ಮಾಡ್ಲಿ ಬಸ್? ಸ್ಟಾರ್ ಆಟೋಮೆಟಿಕ್. 2013 ಮಾಡ್ಲು. 2013 ಏನ್ 63,000 ಓಡಿದೆ. 63,000 ಓಡಿದೆ. ಹೌದು, 3ನೇ ಓನರ್. ಮ್ಯಾಗ್ವಿಲ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ABS ಇದೆ. ಆಟೋಮೆಟಿಕ್. ಸ್ಟಾರ್ ಗಾಡಿ ಎಕ್ಸಲೆಂಟ್ ಕಂಡೀಷನ್. 63,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಸರ್, ಇಷ್ಟೊಂದು ಗಾಡಿಗಳ್ದೆಲ್ಲ ನಿಮ್ಗೆ ನೆನಪು ಹೆಂಗಿಟ್ಕೊಂತೀರಾ ನೀವು? ಜೀವನನೇ ಅದಲ್ಲ ಸರ್. ಅಲ್ಲ, ಎಲ್ಲಾ ಗಾಡಿದು ಸರಳವಾಗಿ ಹೇಳ್ಬಿಡ್ತೀರಾ, ಅರ್ಥ ಆಗಂಗೆ. ಅದು ನಮ್ಮ ಮನುಷ್ಯರಿಗೆ
ನಮ್ಮ ಸಬ್ಸ್ಕ್ರೈಬರ್ಗೆ ಫಾಲೋವರ್ಸ್ಗೆ ಅರ್ಥ ಆಗೋ ರೀತಿ ಹೇಳ್ತಿರಲ್ಲ ಗುರುಗಳೇ ನೀವು. ಚಿನ್ನದ ಅಂಗಡಿ ಹೋಗಿ ಚಿನ್ನದ ವ್ಯಾಪಾರ ನಿಮಗೆ ಜ್ಞಾನ ತುಂಬಾ ಚಿನ್ನದ ಬಗ್ಗೆ ಮಾಹಿತಿ ಕೊಡ್ತಾರೆ. ಸಖತ್ ಕಟಿಂಗ್ ಶಾಪ್ ಹತ್ರ ಹೋಗಿ ಕಟಿಂಗ್ ಹತ್ರ ಏನ್ ಕೇಳಿದ್ರೆ ಹೇಳ್ತಾರೆ ಕಟಿಂಗ್ ಬಗ್ಗೆ ಮಾಹಿತಿ ಕೊಡ್ತಾರೆ. ನಾವು ಕಾರ್ ಬಗ್ಗೆ ಮಾಹಿತಿ ಕೊಡ್ತೀವಿ, ಅಷ್ಟು ವ್ಯತ್ಯಾಸ ಏನು? ಇಷ್ಟೊಂದು ಗಾಡಿ ಕಡಿಮೆ ಹೇಳ್ರಿ, ಮುಂದೋಣ ಬರ್ರಿ. ಮ್ಯಾಥಮೆಟಿಕ್ಸ್ ಓಕೆ ಹೇಳಿದ್ರು, ರೇಟ್ ಹೇಳಿಲ್ಲ. ಹೇಳಿ. 2 ಲಕ್ಷ. ಗುರುಗಳೇ ಇದೇನ್ ಮಾಡ್ಲಿದ್ದು? ಹೋಂಡಾ ಸಿಟಿ 2015 ಮಾಡಲ್, 2015 ಓನರ್ ಬಂದು ಸಿಂಗಲ್ ಸರ್. ಓಡಿರೋದು ಡೀಸೆಲ್ ಗಾಡಿ, ಓಡಿರೋದು 90 ಚಿಲ್ಲರೆ ಓಡಿದೆ. 90. ಇನ್ಶೂರೆನ್ಸ್ ಎಲ್ಲ ಇದೆ. ಸಿಂಗಲ್ ಓನರ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಪ್ರೈಸ್ 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ABS ಏರ್ ಬ್ಯಾಗ್ ಎಲ್ಲ ಬರ್ತದೆ. ಫೈನಲ್ ಬಂದು 4,85,000 ಆಗುತ್ತೆ. 4,85,000 ರೂಪಾಯಿ ಆಗುತ್ತೆ. ಹೋಂಡಾ ಸಿಟಿ ಯಾರಿಗಾರು ಬೇಕು ಅನ್ನಂಗಿದ್ರೆ ಬೇಗ ಬನ್ನಿ, ಫಸ್ಟ್ ಕ್ಲಾಸ್ ಗಾಡಿ. ನೆಕ್ಸ್ಟ್ ಗಾಡಿ i10 ಗ್ರ್ಯಾಂಡ್ ಆಟೋಮೆಟಿಕ್. i10 ಗ್ರ್ಯಾಂಡ್ ಆಟೋಮೆಟಿಕ್ ಆಸ್ಟಾ. ಏನ್ ರೇಟ್ ಪ್ರೈಸ್? ಸಿಂಗಲ್ ಓನರ್, 92,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದು 4,75,000 ಆಗುತ್ತೆ. 4,75,000 ರೂಪಾಯಿಗೆ ಆಸ್ಟಾ ಗಾಡಿ ಕೊಡ್ತಾ ಇದ್ದಾರೆ. ಸರ್ವಿಸ್ ಹಿಸ್ಟ್ರಿ ಕೊಡ್ತಾ ಇದ್ದಾರೆ, ಪ್ರತಿಯೊಂದು ಕೊಡ್ತಾ ಇದ್ದಾರೆ. ಯಾರಿಗಾರು ಬೇಕು ಅಂದ್ರೆ ಬೇಗ ಬನ್ನಿ, ತಗೊಂಡೋಗ್ಬಿಡಿ, ಇಳಿಸ್ಬೇಡಿ. ಇಲ್ಲಿ ಜನ ಜಾಸ್ತಿ ಆಗೋಯ್ತಾರೆ. i20 ಮ್ಯಾಗ್ನಾ ಬಸ್ ಇದೇನ್ ಮಾಡ್ಲು? 2016. ಯಾವ ಗಾಡಿ ಬರುತ್ತೆ ಬ್ರದರ್ ಇದು? ಸೆಲೆರಿಯೋ ZXi. ಸೆಲಾರಿಯೋ ಟಾಪ್ ಎಂಡ್ ಮಾಡ್ಲು ZXi. ಏನ್ ರೇಟ್ ಬಸ್? 2016 ಮಾಡ್ಲು, ಸಿಂಗಲ್ ಓನರ್. ಸೆಲೆರಿಯೋ ZXi ಮ್ಯಾನ್ಯುವಲ್. ಇದು ಪೆಟ್ರೋಲ್ ಗಾಡಿ. AC ಪವರ್ ಸ್ಟೀರಿಂಗ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ಇದ್ರಲ್ಲಿ ಮ್ಯಾಗ್ ವೀಲ್ ಬರಲ್ಲ. ಇದು ಪಾಲಿಶ್ ಹಾಕ್ಲಿಕ್ಕೆ ಎಲ್ಲ ಮಾಡ್ತಾ ಇದಾರೆ. 3M ಪಾಲಿಶ್ ತೊಳೆದು ಕ್ಲೀನ್ ಮಾಡ್ತಾ ಇದಾರೆ. ಮಳೆಗಾಲ ಇದು ಫೈನಲ್ ಆಗಿ ಬಂದು ನಿಮ್ಗೆ 3,65,000 ಆಗುತ್ತೆ. 3,65,000 ರೂಪಾಯಿ ಒಳ್ಳೆ ರೇಟ್ ಅಲ್ಲಿ ಕೊಡ್ತಾ ಇದಾರೆ. ಕಡಿಮೆ ರೇಟ್. ಆಕ್ಷನ್ ಹೋದ್ರು ನಿಮ್ಗೆ ಸಿಗಲ್ಲ. ನೆಲಮಂಗಲದಲ್ಲಿ ಅಲ್ಲಿ ಆಕ್ಷನ್ ಹೋದ್ರು ಸಿಗಲ್ಲ. ಇವ್ರು ಆ ರೇಟ್ ಅಲ್ಲಿ ಕೊಡ್ತಾ ಇದಾರೆ. ಯಾರ ಕಸ್ಟಮರ್ ಇದ್ರೆ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗಾಡಿ ಟಕ್ ಬ್ರದರ್ ಇದೇನ್ ಮಾಡ್ಲು ಸರ್? 2013. ಎಷ್ಟು ರೇಟು ಸರ್? ವೈಟ್ ಕಲರ್, 3rd ಓನರ್, ಡೀಸೆಲ್ ಗಾಡಿ, VDI, 98,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಪ್ರೈಸ್ ಹೇಳಿ ಬ್ರದರ್? 4,05,000 ಬ್ರದರ್. 4,05,000 ರೂಪಾಯಿಗೆ 2013 ಸ್ವಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ ಕೊಡ್ತಾ ಇದಾರೆ. ಎಂತ ಗಾಡಿ ಕೊಡ್ಬೇಕು ನಿಮ್ಗೆ ಕಮ್ಮಿಗೆ? ಬನ್ನಿ, ಇನ್ನೊಂದು 10,000 ಕಮ್ಮಿ ಕೊಡ್ತಾರೆ. ಸುಮ್ನೆ ಅವ್ರ ಹಂಗಂತಾರೆ. ಅವರು ದುಡ್ಡು ತೋರಿಸ್ಬಿಟ್ರೆ ಸಾಕು, ಬಹಳ ಬೇಗ ಕರ್ಗೋಗ್ಬಿಡ್ತಾರೆ. ಬಹಳ ಧಾರಾಳವಾದ ವ್ಯಕ್ತಿ ನಮ್ಮ ಮನುಷ್ಯ. ಬನ್ನಿ ಗಾಡಿಗೆ ಹೋಗೋಣ. ಇಲ್ಲಿ ಬನ್ನಿ, ಇಲ್ಲಿ ಇದೆಯಲ್ಲ ಇನ್ನು. ಸರ್ 2015 ಮಾಡ್ಲು, 2 S-Cross ಡೆಲ್ಟಾ ಸರ್. ಡೆಲ್ಟಾ ಹೌದು. ಏನ್ ರೇಟ್ ಬ್ರದರ್? ಡೀಸೆಲ್ ಗಾಡಿ, ಸಿಂಗಲ್ ಓನರ್. ಈ ಗಾಡಿ ಫೈನಲ್ ಆಗಿ ಬಂದ್ ನಿಮ್ಗೆ 5,35,000 ಆಗುತ್ತೆ. 5,35,000 ರೂಪಾಯಿಗೆ ಡೆಲ್ಟಾ ಗಾಡಿ ಕೊಡ್ತಾ ಇದ್ದಾರೆ. S-Cross ಡೆಲ್ಟಾ 2015. ಮ್ಯಾಗ್ ವೀಲ್ ಎಲ್ಲ ಇದೆಯಲ್ಲಪ್ಪ. ಮ್ಯಾಗ್ ವೀಲ್ ಅಲ್ಲ ಇದು, ವೀಲ್ ಕ್ಯಾಪ್. S-Cross ಯಾರಿಗಾರು ಬೇಕು ಅಂದ್ರೆ ಬೇಗ ಬಂದು ಪರ್ಚೇಸ್ ಮಾಡ್ಕೊಂಡ್ಬಿಡಿ. ಸಿಗೋದು ಅಪರೂಪ. ಇಂಥ ಗಾಡಿಗಳೇ ಸಿಗಲ್ಲ ಬೆಂಗಳೂರಿನಲ್ಲಿ. ಅದು ನಮ್ಮ ಸರಳವಾದ ವ್ಯಕ್ತಿ ಹತ್ರ ಗಾಡಿಗಳು ಸಿಗ್ತವೆ ಅಂತ ಹೇಳಿದ್ರೆ ಅದು ನಮ್ಮ ಪುಣ್ಯ. ತುಂಬಾ ಒಳ್ಳೆ ಮನುಷ್ಯರು ನಮ್ಮ ಇಲ್ಲಿನ ಮಾಲೀಕರು. ಇಡೀ ಬಸ್ ಸ್ವಿಫ್ಟ್ ಡಿಸೈರ್ ಡೀಸೆಲ್ ವೆಹಿಕಲ್. ಹೌದಾ? ಏನ್ ಮಾಡ್ಲು? 2013 ಮಾಡ್ಲು. 2013 ಎಷ್ಟು ರೇಟು? 2013 ಮಾಡ್ಲು, ಸಿಂಗಲ್ ಓನರ್. ಇದು ಇನ್ಶೂರೆನ್ಸ್ ಕಟ್ ಮಾಡಿ 3rd ಓನರ್. ಬಸ್ ಇದು ಏನ್ ಮಾಡ್ಲಿದ್ದು? ಸರ್ 2018 ಮಾಡಲ್. ಕುಗ್ತಾ ಇದೆಯಲ್ಲ ಬ್ರದರ್? ಹೌದು. ಎಸ್ಪ್ರೆಸ್ಸೋ ಆಟೋಮೆಟಿಕ್. ಎಸ್ಪ್ರೆಸ್ಸೋ ಆಟೋಮೆಟಿಕ್. ಹೌದು. ಓನರ್ ಸರ್ ಸಿಂಗಲ್ ಓನರ್ 4 ಲಕ್ಷಕ್ಕೆ ಆಗುತ್ತೆ ಸರ್. 4 ಲಕ್ಷಕ್ಕೆ. ಹೌದು. 20% ದುಡ್ಡು ಕಟ್ಟಿದ್ರೆ 80% ಲೋನ್ ಕೊಡ್ತೀರಿ. ಅದು ಷರತ್ತುಗಳು ಅನ್ವಯ. ನಿಬಂಧನೆಗಳು ಅನ್ವಯ. ಷರತ್ತುಗಳು ಅನ್ವಯ. ಸಿಬಿಲ್ ಪ್ರಾಬ್ಲಮ್ ಇಲ್ಲ ಅಂದ್ರೆ 80% ಲೋನ್ ಆಗುತ್ತೆ. ಲೋನ್ಗೆ ಏನೇನ್ ಪ್ರೋಸೆಸ್ ಬೇಕೋ ಅದೆಲ್ಲ ಅವಶ್ಯಕತೆ ಇದೆ. ಲೋನ್ಗೆ ಸಿವಿಲ್ ಪ್ರಾಬ್ಲಮ್ ಇದ್ರೆ ಕೊಡಲ್ಲ. ಹುಷಾರಾಗಿ ಇದ್ ಮಾಡಿ. ಓಕೆ ಡನ್. ನೆಕ್ಸ್ಟ್ ಸ್ಯಾಂಟ್ರೋ ಸರ್. ಬನ್ನಿ. ಸ್ಯಾಂಟ್ರೋ ಏನ್ ಮಾಡ್ಲು ಗುರುಗಳೇ? ಸ್ಯಾಂಟ್ರೋ 2009 ಮಾಡಲ್. 2009 ಓನರ್ ಬಂದ್ 2nd ಓನರ್, ಎಕ್ಸೆಲ್. ಮ್ಯಾಗ್ ವೀಲ್ ಇರೋದು. AC ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋ ಇದೆ, ಮ್ಯಾಗ್ ವೀಲ್ ಇದೆ. ಎಷ್ಟು ಕೊಡ್ತೀರಿ ಸರ್? ಸರ್ ಫೈನಲ್ ಆಗಿ 1,70,000 FC ಇನ್ಶೂರೆನ್ಸ್ ಮಾಡ್ಕೊಡ್ತಾರೆ ಕಸ್ಟಮರ್. FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಟ್ಬಿಡ್ತಾರೆ. 1,70,000 2009 ಮಾಡಲ್. ಏನ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಬಂದ್ರೆ ಖಂಡಿತ ಮಾಡೋಣ. 10,000 ಹೆಚ್ಚು ಕಮ್ಮಿ ಮಾಡ್ತೀರಾ? 5,000 ಮಾಡೋಣ. 10,000 ಮಾಡ್ಬಿಡಿ. 5,000 ಮಾಡೋಣ. ಆಯ್ತು 5,000ನೇ ಮಾಡ್ಬಿಡಿ. ಒಳ್ಳೆ ಗಾಡಿ. ಬನ್ನಿ ಇನ್ನೊಂದು ಯಾವ್ದಿದೆ ನೋಡಿ. i20 ಆಸ್ಟಾ ಟಾಪ್ ಎಂಡ್ ಮಾಡ್ಲು. ಹೇಳಿ. 73,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್.
ವೆರಿ ಗುಡ್ ಬ್ಲಾಕ್ ಗಾಡಿ ಬ್ಯಾಕ್ ವೈಫರ್ ಎಲ್ಲ ಇದೆ ಸೂಪರ್ ಆಗಿದೆ ಸರ್ ಸರ್ ಮಾಡ್ಲು 2009 2009 FC ಇದೆ, ಹಾ. ಇನ್ಶೂರೆನ್ಸ್ ಇದೆ, ಹಾ. 72,000 ಓಡಿದೆ, 5 ವರ್ಷ ಎಫ್ಸಿ ಬರುತ್ತೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ 1 ಇದೆ, ವರ್ಷ ಇನ್ಶೂರೆನ್ಸ್ ಬರುತ್ತೆ, ಎಲ್ಲ ಇದೆ, ಸರ್ವಿಸ್ ಹಿಸ್ಟ್ರಿ ಕೊಡ್ತೀರಿ, ಇದೆ, ಬಂದ್ರೆ ಎಷ್ಟು ಕೊಡ್ತೀರಿ, ಡೂಪ್ಲಿಕೇಟ್ ಕೀ, ಮ್ಯಾನ್ಯುಯಲ್ ಬುಕ್ ಎಲ್ಲ ಇದೆ, 4 ಎಷ್ಟು ಬ್ರಾಂಡ್ ನ್ಯೂ ಕೊಡ್ತೀರಿ ಟೈರ್, ಸರ್? ಬಂದ್ರೆ? ಫೈನಲ್ 2,95,000 295 ಅಂತ ಹೇಳ್ತಾವ್ರೆ, ಬಂದ್ರೆ 10,000 ಕಮ್ಮಿ ಕೊಡ್ತಾರೆ. ದುಡ್ಡು ಹೋಗ್ಬಿಟ್ರೆ ಎಲ್ರಿಗೂ ಆಸೆನೆ 100% ಬನ್ನಿ, ಏನು ಅಷ್ಟೇ ಕಮ್ಮಿ. ಡೀಸೆಲ್ ಪೆಟ್ರೋಲ್ ಅಲ್ಲ, ಡೀಸೆಲ್ ಗಾಡಿ ಏನ್ ಹೇಳ್ತಾ ಇರೋದು, ಇನ್ನೊಂದು 10,000 ಕಮ್ಮಿ ಮಾಡಿ, ಏನ್ ಜಾಸ್ತಿ ಮಾಡಿ, ಡೀಸೆಲ್ ಗಾಡಿ ಅಲ್ಲ. ಆಯ್ತು. ಹಂಗಾರೆ ನಮ್ಮ ಕಸ್ಟಮರ್ ವ್ಯೂವರ್ಸ್ ಫಾಲೋವರ್ಸ್ ಬರ್ಲಿ ನಿಮ್ಗಿಂತ ದೊಡ್ಡ ದುಡ್ಡು ಬರ್ಲಿ ಬಿಡ್ರಿ. ಬನ್ನಿ ನೆಕ್ಸ್ಟ್ ಗಾಡಿಗೆ ಹೋಗೋಣ. ಏನ್ ಮಾತಾಡ್ತಾರಪ್ಪ ನಮ್ಮ ಬಾಸು. ಇದಾವ್ದಣ್ಣ ಕ್ವಿಡ್ ಕ್ವಿಡ್ 1 ಲೀಟರ್ ಇಂಜಿನ್, ಹಾ 1 ಲೀಟರ್ ಇಂಜಿನ್, 2016 16 ಮಾಡಲು, ಸಿಂಗಲ್ ಓನರ್, 16 ಮಾಡಲು, 16 ನಂಬರ್, ಹೌದು ಸಿಂಗಲ್ ಓನರ್. ಸಿಂಗಲ್ ಓನರ್. ಎಷ್ಟಿಗಾಗುತ್ತಣ್ಣ ಸರ್ ಫೈನಲ್ ಬಂದ್ 2,20,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 2,20,000 ರೂಪಾಯಿಗೆ ಕಸ್ಟಮರ್ ಕೊಡಕ್ ರೆಡಿ ಇದಾರೆ. ಯಾರ್ಗುಂಟು ಯಾರಿಗಿಲ್ಲ, ಬನ್ನಿ ಬೇಗ ಲೋನ್ ಆಗುತ್ತೆ ಸ್ವಾಮಿ 80%. 80% ಲೋನ್ ಆದ್ರೆ 20% ಕಟ್ಟಿದ್ರೆ ಆಯ್ತು. ಅಷ್ಟೇ. ಗುಡ್, ವೆರಿ ಗುಡ್. ಒಳ್ಳೆ ಗಾಡಿನ ಕೊಡ್ತಾ ಇದಾರೆ. ಹಾಗೆ ಫೋರ್ಡ್ ಫಿಯೆಸ್ಟಾ, ಒಂದ್ ನಿಮಿಷ ನೋಡಿ, ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಒಂದಿದೆ 4856. ಇದೇನ್ ಮಾಡ್ಲು ಗುರು? 2006 ಮಾಡಲ್, 2006 ಮಾಡ್ಲು, FC ಇದೆ, ಇನ್ಶೂರೆನ್ಸ್ ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಓಕೆ. ಗಾಡಿ ಆಕ್ಸಿಡೆಂಟ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್. 1,25,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 1.25 ಕಸ್ಟಮರ್ ಕೊಟ್ಬಿಡ್ತಾರೆ. ಹಾ. ಓಕೆ, ವೆರಿ ಗುಡ್. ಹಾಗೆ ಇನೋವಾ ಏನ್ ಮಾಡ್ಲಿ ಇದು? ಗೊತ್ತಲ್ಲ ಸರ್, ಹುಲಿ ಬಂದಿದೆ ಸರ್ ಇಲ್ಲಿ, 2010 ಮಾಡಲ್ಲ, 2010 ಹುಲಿ ಬಂದಿದೆ. ಹುಲಿ ಗಾಡಿ ಎಷ್ಟು ರೇಟು? 2012 ಜಸ್ಟ್ಗೆ 17 ತನಕ ಆಳಿದ ರಾಜ ಸರ್ ಇದು. ಹೌದು. ಶೇಪ್ ಬಂದು ನಿಮ್ಗೆ 2012 ತನಕ ಆಳಿದಲ್ಲ ಸರ್. ಹೌದು. ಹುಲಿನೇ ಅಲ್ಲ ಇವನು. ಇದು ಎಷ್ಟಕ್ಕೆ ಕೊಡ್ತೀರಿ ಸರ್ ಫೈನಲ್ ಸೆಕೆಂಡ್ ಓನರ್ ಹಾ. 5,85,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 5,85,000 ರೂಪಾಯಿಗೆ ಕಸ್ಟಮರ್ Second owner ತುಂಬಾ ಚೆನ್ನಾಗಿ. ಎಲ್ಲರಿಗೂ ಕೊಟ್ಬಿಡ್ತಾರೆ. ಯಾರಾದ್ರೂ ಇದ್ರೆ ಬೇಗ ಬನ್ನಿ. 585 2012 ಮಾಡ್ಲು ಇನೋವಾ. ಯಾರಿಗುಂಟು ಯಾರಿಗಿಲ್ಲ, ಬಪ್ಪರ್ ಲಾಟ್ರಿ. ಆಕ್ಷನ್ ಹೋದ್ರಿ ಇಂಥ ಗಾಡಿ ಸಿಗಲ್ಲ. ಗಾಡಿ ಆಟೋಮೆಟಿಕ್ ಸರ್, ಆಟೋಮೆಟಿಕ್ i10 ಸೆಕೆಂಡ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 2009 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಎಷ್ಟಕ್ಕೆ ಕೊಡ್ತೀರಿ ಸರ್? 2 ಲಕ್ಷ ಕಸ್ಟಮರ್ ಕೊಟ್ಬಿಡ್ತಾರೆ. 2 ಲಕ್ಷ ಕಸ್ಟಮರ್ಗೆ ಆಟೋಮೆಟಿಕ್ ಅದು, ಆಟೋಮೆಟಿಕ್ ಗಾಡಿ ಚೆನ್ನಾಗಿದೆ. ಹೆಂಗಸುಗಳು ಓಡಿಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಲೇಡೀಸ್ಗೆ i10 ಸ್ಪೋರ್ಟ್ಸ್ ವೆಹಿಕಲ್. ಹೌದೌದು, ವೆರಿ ಗುಡ್. ಏನೊಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಖಂಡಿತ ಕೊಡೋಣ ಬನ್ನಿ ಸರ್. ಬ್ಯಾಕ್ ವೈಫರ್ ಎಲ್ಲ ಇದೆಯಲ್ಲಪ್ಪ, ಸೂಪರ್ ಬಿಡಿ. ಬನ್ನಿ ನೆಕ್ಸ್ಟ್ ಗಾಡಿ ಯಾವ್ದು ಗುರು? ನಾನು ಆಟೋಮೆಟಿಕ್. ಏನ್ ರೇಟ್ ಅದು? ಅದು ಹಾಕೊಂಡು ಇದು ಬರೋಣ, ಈ ಐಟನ್ ಹಾಕೋಣ. ಇದು ಐಟನ್ ಕಂಟಿನ್ಯೂ ಆಗುತ್ತೆ, ಬೇಡ ಇದು ಹಾಕೋಣ ಬಿಡಿ. ಇದಾಯ್ತಲ್ಲ. ಇದು ನಾನು ಏನ್ ಮಾಡ್ಲು ಗುರುವೆ? ಸರ್ ನ್ಯಾನೋ ಬಂದು 2016 ಮಾಡಲ್ ಸರ್. 16 ಮಾಡಲು, ಆಟೋಮೆಟಿಕ್ ಗಾಡಿ. ಓಕೆ. ಓನರ್ ಬಂದು ಸಿಂಗಲ್ ಓನರ್, 43,000 ಓಡಿದೆ. ಇನ್ಶೂರೆನ್ಸ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಯಾವ್ದು ಖರ್ಚಿಲ್ಲ, ಏನು ಇಲ್ಲ. ತಗೊಂಡು ರೋಡಲ್ಲಿ ಓಡಿಸ್ಕೊಂಡು ಹೋಗ್ತಾ ಇರೋದೇ. AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಡಿಕ್ಕಿ ಓಪನ್ ಆಗುತ್ತೆ, ಆಟೋಮೆಟಿಕ್. ಎಷ್ಟು ಕೊಡ್ಬೇಕು ದುಡ್ಡು? 2,05,000 ಕಸ್ಟಮರ್. 2,05,000 ರೂಪಾಯಿಗೆ ಯಾರಾದ್ರೂ ಇದ್ರೆ, ನ್ಯಾನೋ ಗಾಡಿ ಬೇಕು ಅನ್ನೋರು ಇದ್ರೆ ಆಟೋಮೆಟಿಕ್ ಗಾಡಿ ಸಿಗದೇ ಇಲ್ಲ. ಅಪರೂಪ ಬೆಂಗಳೂರಿನಲ್ಲಿ ಇಂತ ಫ್ಯಾನ್ಸಿ ಗಾಡಿಗಳೇ ಸಿಗಲ್ಲ. ಬನ್ನಿ ಇದೊಂದು ತೋರ್ಸೋಣ. i10 2009 ಮಾಡಲು, FC ಇನ್ನು 2 ತಿಂಗಳಿದೆ. FC 2 ತಿಂಗಳಿದೆ. ಕಸ್ಟಮರ್ 1.75 ಕೊಟ್ಬಿಡ್ತಾರೆ. i10 ಏನ್ ಮಾಡ್ಲು? 2009 ಮಾಡಲು, ಸಿಂಗಲ್ ಓನರ್. 2009 ಸಿಂಗಲ್ ಓನರ್, 2,75,000 ರೂಪಾಯಿ ಕೊಡ್ತಾರೆ. 2 ತಿಂಗಳು FC ಇದೆ. 10,000 2 ತಿಂಗಳು ಆದ್ಮೇಲೆ 10,000 ಖರ್ಚು ಬರುತ್ತೆ. 10,000 ಬಿಟ್ಟು ಕೊಡ್ತಾರೆ. ಬೇಗ ಬಂದು ತಗೊಂಡು ಹೋಗ್ಬಿಡಿ. ಒಳ್ಳೆ ಗಾಡಿ i10. ಯಾರಿಗುಂಟು ಯಾರಿಗೆಲ್ಲ ಈ ತರ ಓನರ್ಗಳು ಸಿಗ್ಬೇಕು ಅಂದ್ರೆ ಬಹಳ ಅಪರೂಪ. ಬೆಂಗಳೂರಿನಲ್ಲಿ ಧಾರಾಳವಾದ ಮನಸ್ಸು ನಮ್ ಬಾಸ್ದು. ಹೌದು, ಹೃದಯ ವಿಶಾಲವಾಗಿದ್ರೆ ಎಲ್ಲಿಂದ. ಸರ್ 2014 ಆಟೋಮೆಟಿಕ್ ಸೆಕೆಂಡ್ ಓನರ್ ಸರ್. ಆಟೋಮೆಟಿಕ್ ಸೆಕೆಂಡ್ ಓನರ್. ಯಾವ ಗಾಡಿ? ಸೆಲೆರಿಯೋ ಆಟೋಮೆಟಿಕ್. ಆಟೋಮೆಟಿಕ್ ಡೀಸೆಲ್, ಪೆಟ್ರೋಲ್ ಸರ್. ಪೆಟ್ರೋಲ್ ಗಾಡಿ. ಎಷ್ಟಾಗುತ್ತೆ ಗುರು? ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ಫೈನಲ್ ಬಂದು 3,30,000 ಆಗುತ್ತೆ ಸರ್. 3,30,000 ಆಗುತ್ತೆ. 80% ಲೋನ್ ಆಗುತ್ತೆ. ಚೆನ್ನಾಗಿದೆ, 80% ಲೋನ್ ಮಾಡಬಹುದು. ಎಷ್ಟು ಪರ್ಸೆಂಟ್? 80% ಮಾಡಬಹುದು. 80% ಲೋನ್ ಮಾಡ್ಕೊಡ್ತಾರೆ. ಗುಡ್, ವೆರಿ ಗುಡ್. ಸರ್ ಇನ್ನೊಂದ್ ಏನ್ ಗೊತ್ತಾ, ನಾನ್ ನಿಮ್ಮಲ್ಲಿ ಕೇಳ್ತೀನಿ ಸರ್, ಯಾವ್ದಾರು ಗಾಡಿಗಳು ಆಕ್ಸಿಡೆಂಟ್ ಆಗ್ಲಿ ಏನಾರು ಆಗಿದ್ರೆ ದಯವಿಟ್ಟು ತಿಳಿಸ್ಬಿಡಿ ಅಂತ ಹೇಳ್ತೀನಿ. ನಾವು ನೇರ ದಿಟ್ಟ ನಿರಂತರವಾಗಿ ಹೇಳ್ತಾನೆ ಇದೀವಿ ಅಂತ ಹೇಳ್ಬಿಡಿ. ಅಷ್ಟೇ ಹೇಳ್ತಾ ಆ ಮಾತು ಹೇಳ್ಬಿಡಿ. ನೇರ ದಿಟ್ಟ ನಿರಂತರ ಆಕ್ಸಿಡೆಂಟ್ ಆಗಿದ್ರೆ ನಾನು ಹೇಳ್ತೀನಿ ಅಂತ. ಇದಾಕಿ
ಬಸ್ ಇದೇ ಮಾಡ್ಲಿ, ಇದೇನ್ ಮಾಡಿ ಇದು ಸರ್ 2016 ಮಾಡಲ್ ಸರ್ ಇದು ಸೆಲಾರಿಯಾ ಸೆಲೇರಿಯೋ VXI ಪೆಟ್ರೋಲ್ ಗಾಡಿ. ಹೌದೌದು ಎಷ್ಟಕ್ಕೆ ಆಗ್ಬಹುದು ಸರ್? ಫೈನಲ್ 3,55,000 ಕೊಟ್ಟು 3,55,000 ರೂಪಾಯಿ ಕೊಡ್ತಾರೆ ಓನರ್. ಓನರ್ ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್ 1 ಲಕ್ಷ ಚಿಲ್ಲರೆ ಓಡಿದೆ. 1 ಲಕ್ಷ ಚಿಲ್ಲರೆ ಓಡಿದೆ. 100% ಹೌದು. 80% ಲೋನು, 20% ಕ್ಯಾಶ್. ಅದು ಹೌದು. ಕರೆಕ್ಟ್ ಇರಬೇಕು ಅಷ್ಟೇ. ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರಬೇಕು. ಇರ್ಬೇಕು. ಬ್ಯಾಂಕ್ ಡಾಕ್ಯುಮೆಂಟ್ಸ್ ಇತ್ತು ಅಂದ್ರೆ ಎಲ್ಲ ಫ್ರೀ. ಖಂಡಿತವಾಗಿ. ಗುಡ್, ವೆರಿ ಗುಡ್, ವೆರಿ ಗುಡ್. ಬನ್ನಿ ಮುಂದಿನ ಗಾಡಿಗೆ ಹೋಗೋಣ. ಬಸ್ ಇದಾವ ಗಾಡಿ ಇದು ಫೋರ್ಡ್ ಫಿಯೆಸ್ಟಾ ಕ್ಲೌಡ್ ಫಿಯೆಸ್ಟಾ ಡೀಸೆಲ್ ಪೆಟ್ರೋಲ್. ಡೀಸೆಲ್ ಕ್ಲಾಸಿಕ್, ಸೆಕೆಂಡ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ, ಟಾಪ್ ಎಂಡ್ ಮಾಡಲ್. ಯಾವುದೇ ಗಾಡಿ ವೀಕ್ಷಕರೇ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ, ಆಕ್ಸಿಡೆಂಟ್ ಆಗಿದ್ರೆ ಅಥವಾ ಪೈಂಟ್ ಆಗಿದ್ರೆ ಡೀಟೇಲ್ಸ್ ಎಲ್ಲ ಅವ್ರು ಕೊಡ್ತಾರೆ. ನೀವೇನು ಹೆದರ್ಕೊಂಬೇಡಿ, ಎಲ್ಲಾ ಡೀಟೇಲ್ಸ್ ಅವ್ರು ಕೊಡ್ತಾರೆ ಅವರು. ಗಾಡಿ ಇದು ಫೋರ್ಡ್ ಫಿಯೆಸ್ಟಾ ಇದು. ರೇಟ್ ಬಸ್ ಸರ್ ಫೈನಲ್ ಆಗಿ ನಿಮ್ಗೆ ಇದು 2,65,000. 2,65,000 ರೂಪಾಯಿ ಕೊಡ್ತಾರೆ. ದುಡ್ಡು ಕ್ಯಾಶ್ ಎತ್ಕೊಂಡು ಬಂದು ಕುತ್ಕೊಂಡ್ಬಿಟ್ರೆ ದುಡ್ಡು ನೋಡಿದ ತಕ್ಷಣ ಆಸೆಯಿಂದ ಇನ್ನೊಂದು 50,000 ಕಮ್ಮಿ ಕೊಡ್ತಾರೆ. ವೀಕ್ಷಕರೇ ಬೇಗ ಬಂದ್ಬಿಡಿ, ನೋಡೋಣ ಮುಂದಿನ ಗಾಡಿ ಯಾವ್ದಣ್ಣ? i10 2010 ಮಾಡಲು CNG ಫಿಟೆಡ್. ಓಕೆ, CNG ಫಿಟೆಡ್ ಯಾರು ಮಾಡಿಸ್ಬೇಕಂತ ಅವಶ್ಯಕತೆ ಹೊರಗಡೆ ಫಿಟ್ ಮಾಡಿದ್ರೆ 50,000 ಬೇಕು ನಿಮ್ಗೆ. ಹೌದು, 45,000 ರಿಂದ 50,000 ಕಸ್ಟಮರ್ ಫಿಟ್ ಮಾಡ್ಬಿಟ್ಟಿದ್ದಾರೆ. 3ನೇ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ಫೈನಲ್ ಆಗಿ ಬಂದು 2,35,000 ಕಸ್ಟಮರ್ ಕೊಟ್ಬಿಡ್ತಾರೆ. 2,35,000 ರೂಪಾಯಿಗೆ ಕಸ್ಟಮರ್ ಗೆ CNG ವೆಹಿಕಲ್ ಕೊಡ್ತಾರೆ. ಯಾರಿಗುಂಟು ಯಾರಿಗಿಲ್ಲ. 2010 ಬೇಗ ಬೇಗ 10 ಮಾಡಲ್ 2010 ಮಾಡಲು 2,35,000ಗೆ CNG ವೆಹಿಕಲ್. ವೆರಿ ಗುಡ್. ಏನಾಯ್ತು ನೆಕ್ಸ್ಟ್ ಅವ್ರು ಮಾತಾಡಿ. 2015 ಸಿಂಗಲ್ ಓನರ್ ಸರ್. 2015 ಸಿಂಗಲ್ ಓನರ್. ಎಷ್ಟಕ್ಕಾಗುತ್ತೆ ಗುರುವೆ? ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ VXI ಸಿಂಗಲ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ಬಂದು ಫೈನಲ್ ಆಗಿ ನಿಮ್ಗೆ 4,50,000 ಕಸ್ಟಮರ್. 4,50,000 ರೂಪಾಯಿ ಕಸ್ಟಮರ್ ಗೆ ಬೇಕಿದ್ರೆ ಇಮಿಡಿಯೇಟ್ಲಿ ಕಾಲ್ ಮಾಡಿ. ಒಳ್ಳೆ ಗಾಡಿ, ಸೂಪರ್ ಆಗಿದೆ. ಮಿಸ್ ಮಾಡ್ಕೊಂಬೇಡಿ, ಇಂತ ಅವಕಾಶನ ಸಿಗದೆ ಅಪರೂಪ ಒಳ್ಳೆ ಗಾಡಿಗಳು. ಬಸ್ ಇದು ಈಕೋ ಸ್ಪೋರ್ಟ್ಸ್ ಸರ್ 2015 ಸೆಕೆಂಡ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇಕೋ ಸ್ಪೋರ್ಟ್ಸ್ 2015 ಸೆಕೆಂಡ್ ಓನರ್. ಎಷ್ಟಕ್ಕಾಗುತ್ತೆ ಗುರುಗಳೇ? ಫೈನಲ್ 4,85,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 4,85,000 ರೂಪಾಯಿಗೆ ಇಕೋ ಸ್ಪೋರ್ಟ್ಸ್ ರೆಡಿ ಇದೆ. ಯಾರಿಗಾರು ಬೇಕು ಅಂತ ಹೇಳಿದ್ರೆ ಬೇಗ ಕಾಲ್ ಮಾಡಿ. ಡೀಸೆಲ್ ಗಾಡಿ, ಡೀಸೆಲ್ ಹೌದು. ಓಕೆ, ಡೀಸೆಲ್ ಗಾಡಿ ಇದು. ಇಕೋ ಸ್ಪೋರ್ಟ್ಸ್ ಡೀಸೆಲ್ ಗಾಡಿ. 2018 ಮಾಡಲು ಸರ್. 2018 ಮಾಡಲು. ಓನರ್ ಎಷ್ಟಾಗಿದ್ದಾರೆ? ಸಿಂಗಲ್ ಓನರ್, 83,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಮತ್ತೇನು ನಾನೇನು ಹೇಳ್ಬೇಕಂತ ಅವಶ್ಯಕತೆ ಇಲ್ಲ, ಎಲ್ಲ ನೀವು ಹೇಳ್ಬಿಟ್ರಿ. ಫೈನಲ್ ಎಷ್ಟಕ್ಕಾಗುತ್ತೆ ಸರ್? ಫೈನಲ್ 4,60,000 ಆಗುತ್ತೆ. ಇದಕ್ಕೆ ಲೋನ್ ಎಷ್ಟಾಗುತ್ತೆ? ಲೋನ್ 80% ಆಗುತ್ತೆ ಸರ್. 20% ದುಡ್ಡು ಕೊಟ್ರೆ ನೀವು ಗಾಡಿ ಕೊಡ್ತೀರಿ. ಖಂಡಿತಾಗಿ ಸಿಬಿಲ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಮಾಡ್ಬೋದು. 100% ಗ್ಯಾರಂಟಿ ಆಗುತ್ತೆ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ನಿಮ್ ಚಾನಲ್ ಇಂದ ಬಂದ್ರೆ ಹೆಚ್ಚು ಕಡಿಮೆ ಮಾಡೋಣ ಸರ್. ದೊಡ್ಡ 3ನೇ ಗಾಡಿ ಯಾವ್ದು? ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಇವತ್ತು ನೆಕ್ಸಾ ಕಾರ್ ನಲ್ಲಿ ಇದ್ದೀನಿ. ನೆಕ್ಸಾ ಕಾರ್ ನಲ್ಲಿ ಸುಮಾರು ಒಂದು 50-60 ಗಾಡಿಗಳು ಇದಾವೆ. ಎಲ್ಲ ಗಾಡಿಗಳು ತೋರ್ಸಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಆಗಿ. ಮಾಡಲು ಸಿಂಗಲ್ ಓನರ್, ಬಟನ್ ಸ್ಟಾರ್ಟ್, ABS, ಏರ್ ಬ್ಯಾಗು, ಮ್ಯಾಗ್ವೆಲ್, ಡಿಫಾಗರ್, ಬ್ಯಾಕ್ ವೈಫರ್ ಡಿಫಾಗರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 1,02,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಫೈನಲ್ ಎಷ್ಟಕ್ಕೆ ಮಾಡ್ಕೊಡ್ತೀರಿ? 5,75,000 ಆಗುತ್ತೆ ಸರ್. ಓಕೆ, 5,75,000. ಗುಡ್, ವೆರಿ ಗುಡ್. ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಒಂದು ನಿಮಿಷ ಆಫ್ ಮಾಡಿ. ಯಾರಾದ್ರೂ ಹುಡುಕ್ತಾ ಇದ್ರೆ ಆನ್ಲೈನ್ ನಲ್ಲಿ ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ರೆ ಬೇಗ ಮೊಬೈಲ್ ನಂಬರ್ ನೋಡಿದ ತಕ್ಷಣ ಫೋನ್ ಮಾಡಿ ಬುಕ್ ಮಾಡ್ಕೊಂಬೇಡಿ. ಕ್ಲೈಂಬರ್ ನ ಯಾಕೆ ಬಿಡ್ತೀರಿ? ಇನ್ನ ಕಮ್ಮಿ ಕೊಡ್ತಾರೆ. ಇನ್ನೊಂದು 15,000 ಕಮ್ಮಿ ಕೊಡ್ತಾರೆ. ನಮ್ಮ ಸ್ನೇಹಿತರು, ನಮ್ಮ ಆತ್ಮೀಯರು, ನಮ್ಮ ಸಬ್ಸ್ಕ್ರೈಬರು, ಫಾಲೋವರ್ಸು, ವಾಟ್ಸಪ್ ಫ್ರೆಂಡ್ಸು, ಲಕ್ಷಾಂತರ ಜನ ಇದ್ದೀರಿ. ಯಾಕೆ ತರ ಮಾಡ್ತೀರಿ? ಮಳೆಗಾಲ ಸ್ಟಾರ್ಟ್ ಆಗಿದೆ, ನೆಮ್ಮದಿಯಾಗಿ ಓಡಿಸ್ಕೊಂಡಿರಿ. ಇದೇನ್ ಮಾಡ್ಲು ಬ್ರದರ್? 2015 ಮಾಡಲ್. 2015 ಮಾಡಲು VXI ಪೆಟ್ರೋಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ತುಂಬಾ ನೋಡಿದ್ರೆ ಚೆನ್ನಾಗಿದೆ ಅನ್ಸುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಪ್ರೈಸ್ ಎಷ್ಟು? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 440.
ಇದ್ರ ಬೆಲೆ 4,40,000 4,40,000 ರೂಪಾಯಿಗೆ ಮಾಡ್ಲಿ ಏನಂದ್ರಿ 2015 15 ಮಾಡ್ಲು 4,40 ಕೊಡಕ್ ರೆಡಿ ಇದಾರೆ. ಇನ್ನೊಂದ್ 10,000 ಕಮ್ಮಿ ಕೊಡ್ತಾರೆ. ದುಡ್ಡು ಎತ್ಕೊಂಡ್ ಬಂದು ಕುತ್ಕೊಬೇಕು ಆಫೀಸಲ್ಲಿ, ದುಡ್ಡು ತಾಂಡು ಅವ್ರ ಟೇಬಲ್ ಮೇಲೆ ಇಟ್ಬಿಟ್ರೆ 10,000 ಕಮ್ಮಿ ಕೊಡ್ತಾರೆ. ಮಾಲೀಕರೇ ಬಲಿ ಬೇಗ ಮಾಲೀಕರಾಗಿ. ಅಣ್ಣ ಬಡವರ ಪಾಲಿನ ಕಡ್ಲೆಕಾಯಿ, ಬಡವರ ಪಾಲಿನ ಬಾದಾಮಿ ಸರ್ ಇದು. ಬಾದಾಮಿ ಕಡ್ಲೆಕಾಯಿ ದಪ್ಪದು ಒಂದು ಮನೆ ನಡೆಯುತ್ತಿದ್ರಲ್ಲಿ ಹೌದು 100% ಬೆಂಗಳೂರು ನಗರದಲ್ಲಿ ಒಂದು ಮನೆ ಮಾಡಿ ಅಂತ ಗಾಡಿ ಇದು. 100% ಎಸಿ ಇದೆ, ಪವರ್ ಸ್ಟೇರಿಂಗ್ ಇದೆ, ಡೀಸೆಲ್ ಗಾಡಿ, 4ನೇ ಓನರ್, ಟ್ಯಾಕ್ಸ್, FC, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 50,000 ರೂಪಾಯಿಗೆ 50,000 ರೂಪಾಯಿಗೆ ಎಲ್ಲ running ಇರೋ 50,000 ರೂಪಾಯಿಗೆ ಒಂದು ಡೀಸೆಲ್ ಇಂಡಿಕಾ ನಮ್ಮ ಬಡ ಜನರಿಗಾಗಿ ಸರ್. ಯಾಕೆ ಸಾರ್ ಹೋಗಿ ಇನ್ನೊಬ್ರ ಹತ್ರ ಅಡೆಯಳಕ್ ಕೆಲಸ ಮಾಡ್ತೀರಾ? 50,000 ಒಡವೆಗೆ ತಗೊಂಡೋಗಿ ಇಕ್ಬಿಟ್ಟು ಬಂದು ಈ ಗಾಡಿ ತಗೊಂಡೋಗಿ ಸಾರ್, ಹೆಂಡತಿ 50,000 ಮಕ್ಕಳು ಎಲ್ಲ ನೆಮ್ಮದಿಯಾಗಿರ್ಬೋದು. 50,000 ರೂಪಾಯಿಗೆ ಇಂಥ ಗಾಡಿ ಎಲ್ಲಿ ಸಿಗುತ್ತೆ ಸಾರ್? ಮೈಸೂರು ಟು ಬೆಂಗಳೂರು 3 ಟ್ರಿಪ್ ಹೊಡೆದ್ರೆ ಜೋಬ್ ತುಂಬ ಹೋಯ್ತದೆ ಸಾರ್. ಒಳ್ಳೆ ಗಾಡಿ ಸ್ನೇಹಿತರೆ. ಮೈಸೂರು ಬ್ಯಾಂಗ್ಳೂರ್, ಡೆಲ್ಲಿ ಟು ಬಾಂಬೆ ಬಲಿ. ಮಾರುತಿ ಶಿಫ್ಟ್ 2010 ಮಾಡಲು ಸೆಕೆಂಡ್ ಓನರ್. 2010. ಹೌದೌದು. ಪೈಸೆ ಎಷ್ಟು ಸರ್? 3 ಲಕ್ಷ ರೂಪಾಯಿ. 3 ಲಕ್ಷ ರೂಪಾಯಿ. ಓನರ್ ಸರ್? ಓನರ್ ಸೆಕೆಂಡ್. ಇನ್ಶೂರೆನ್ಸ್ ಸರ್? ಎಲ್ಲ ರನ್ನಿಂಗ್ ಇದೆ. ಓಡಿರೋದು ಸರ್? 1 ಲಕ್ಷ ಮೇಲಿದೆ. ಏನಾದ್ರು ಡ್ಯಾಮೇಜ್ ಆಗಿದೆಯಾ ಸರ್? ಇಲ್ಲ ಸರ್, ಏನೂ ಆಗಿಲ್ಲ. ಗ್ಲಾಸ್ ಏನಾದ್ರು ಚೇಂಜ್ ಇದೆ? ಏನಿಲ್ಲ ಸ್ವಾಮಿ. ಏಪ್ರಿಲ್ ಇಲ್ಲ ಸ್ವಾಮಿ, ಏನಾಗಿಲ್ಲ. ಏನಿಲ್ಲ. ಇಲ್ಲ ಸ್ವಾಮಿ. ಯಾರನ್ನ ಬೇಕಾದ್ರೆ ಕರ್ಕೊಂಡ್ ಕರ್ಕೊಂಡ್ ಬನ್ನಿ, ಕಡಿಮೆ ಆಗುತ್ತಾ? ಬನ್ನಿ ಸ್ವಾಮಿ, ನಿಮ್ ಕಲ್ತಿದ್ದ. ವೆರಿ ಗುಡ್.